ಕಾಂಗ್ರೆಸ್ ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿ ಎಂದು ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಬಿ ಶ್ರೀನಿವಾಸಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಬೆಂಗಳೂರು ಆದಿಜಾಂಬವ ಮಾದಿಗ ಮಹಾಸಭಾ, ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟದ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಗೆ ಕುಂದಾನಗರಿ ಬೆಳಗಾವಿಯ ಸುವರ್ಣಸೌಧ ಮುಂಭಾಗದಲ್ಲಿ ಮನವಿ ಸಲ್ಲಿಸಿ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ಆಯಾ ರಾಜ್ಯಗಳಿಗೆ ನೀಡಿರುವ ಐತಿಹಾಸಿಕ ತೀರ್ಪು ನೀಡಿದೆ. ಇನ್ನು ತೀರ್ಪು ಹೊರಬಿದ್ದು 4 ತಿಂಗಳು ಕಳೆದರೂ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬೇಕಾಬಿಟ್ಟಿಯಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ರಚಿಸಿದ್ದು ಬಿಟ್ಟರೆ ಏನನ್ನೂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಕೈಕಟ್ಟಿ ಕುಳಿತಿದೆ ಎಂದು ಮಂಡಲ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಬಿ ಶ್ರೀನಿವಾಸಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ಗೃಹ ಇಲ್ಲದವರ ಒಡನಾಡಿ ಎಸ್ಆರ್ ವಿಶ್ವನಾಥ್ ಅವರು ನಮ್ಮ ಕ್ಷೇತ್ರಕ್ಕೆ ಶಾಸಕರಾಗಿರುವಂಥದ್ದು ನಮಗೆಲ್ಲ ತುಂಬ ಹೃದಯದ ಗೌರವ. ನಮಗೆ ಯಾವುದೇ ರೀತಿ ತಾರತಮ್ಯ ನೋಡದೆ ದಲಿತ ಸಮುದಾಯಕ್ಕೆ ಅತಿ ಹೆಚ್ಚು ಅವಕಾಶಗಳನ್ನು ಕೊಟ್ಟು ನಮಗೆ ಸ್ವಾವಲಂಬನೆಯಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ನಮ್ಮ ಸಮುದಾಯವು ಶಾಸಕರಿಗೆ ಮನವಿ ಮಾಡೋದೇನೆಂದ್ರೆ, ನಮ್ಮ ಸಮುದಾಯದ ಪರವಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ನಮ್ಮ ವಿರುದ್ಧ ಮಾತನಾಡಲು ರಾಜ್ಯಾದ್ಯಂತ ಎಲ್ಲ ಶಾಸಕರಿಗೆ ಮನವಿ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಮುದಾಯವು ಸಹ ಮನವಿ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮುಖಂಡರುಗಳು 2 ನಿಮಿಷ ಮಾತಾಡ್ತಾರೆ. ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂತ ಎಸ್ಆರ್ ವಿಶ್ವನಾಥ್ ಅವರ ಕಚೇರಿ ಮುಂದೆ ನಮ್ಮ ಔಟ್ಕಾಲನ್ನು ಹೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಇವತ್ತೆಲ್ಲರಿಗೂ ತಮ್ಮ ಕರೆ ಕೊಟ್ಟು ನಮ್ಮ ಏನು ಪಕ್ಷದ ನೇತಾರರಾದಂಥ ವಾದಿರಾಜ್ ಅವರು ಕಳೆದ ವಾರದಲ್ಲಿ ಸಭೆ ಮಾಡಿ ಈ ಡೈರೆಕ್ಷನ್ಸ್ ನಮಗೆ ಕೊಟ್ಟಿದ್ರು. ಎಲ್ಲ ಶಾಸಕರ ಮನೆ ಮುಂದೆ ಔಟ್ಕಾಲ್ ಹೇಳ್ಕೊಂಡು ಮನವಿ ಕೊಟ್ಟು ಶಾಸಕರಾದಂಥವರು ಅಧಿವೇಶನದಲ್ಲಿ ಒಳ ಮೀಸಲಾತಿ ಪರವಾಗಿ ಚಕಾರ ಎತ್ತಬೇಕು, ಅದ್ರ ಪರವಾಗಿ ಮಾತಾಡಬೇಕು ಅನ್ನೋದನ್ನ ನಮ್ಮೆಲ್ಲರ ಒಗ್ಗೂಡನ್ನ ಬೇಡಿಕೆಯಾಗಿದೆ. ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿರುವಂತಹ ಎಲ್ಲ ನಮ್ಮ ತಳ ಸಮುದಾಯದವರು ಅಂದ್ರೆ 101 ಜಾತಿಗಳು ಒಳಪಟ್ಟಂತೆ ಮಾದಿಗ ಸಮುದಾಯಕ್ಕೆ ಒಂದಕ್ಕೆ ಎಲ್ಲ ಮೀಸಲಾತಿ ಕೇಳ್ತಾ ಇರೋದು 101 ಜಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ ಹೇಳಿರೋದು. ಒಳ ಮೀಸಲಾತಿಗೆ ಅರ್ಥ ಏನಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ. ಅಂದ್ರೆ ಯಾವುದೇ ಜನಾಂಗನ ಯಾವುದೇ ಜಾತಿನ ಕಡೆಗಣಿಸಬಾರ್ದು. ಈ ಒಳ ಮೀಸಲಾತಿ ಉದ್ದೇಶನೂ ಅದನ್ನೇ, ಎಲ್ಲಾ ಜಾತಿ ವರ್ಗದವರಿಗೆ. ಈ ಸಂದರ್ಭದಲ್ಲಿ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಎಸ್ಸಿ ಮೋರ್ಚಾ ನಿಕಟಪೂರ್ವ ಅಧ್ಯಕ್ಷ ಲಿಂಗನಹಳ್ಳಿ ವೆಂಕಟೇಶ್, ಹಾಲಿ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಸೇರಿದಂತೆ ದಲಿತ ಸಂಘಟನೆಗಳ ಗೌರವಾಧ್ಯಕ್ಷ ಲಿಂಗಯ್ಯ ಮತ್ತು ಅನೇಕರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV5 ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.